ನಮಸ್ತೆ, ಹೆಂಗಿದ್ದೀರಾ? ಇವತ್ತು ಏನಪ್ಪ ಎಲೆ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರಾ? ಹೌದು, ಇದು ಅಕ್ಕಪಕ್ಕದಲ್ಲೇ ಇರುತ್ತೆ, ಆದರೆ ಇದ್ರ ಉಪಯೋಗ ಗೊತ್ತಿಲ್ಲ. ಇದ್ರ ಉಪಯೋಗನ ತಿಳ್ಕೊಂಡು ನಾವಿನ್ಮೇಲೆ ಬಳಸೋದಕ್ಕೆ ಸ್ಟಾರ್ಟ್ ಮಾಡೋಣ. ನೆನ್ನೆ ವಾಕಿಂಗ್ ಹೋಗಿದ್ದೆ, ವಾಕಿಂಗಿಂದ ಬರಬೇಕಾದ್ರೆ ಇವಾಗ ಎಲೆಗಳು ತುಂಬ ಚೆನ್ನಾಗಿ ಬಿಡುತ್ತಲ್ವ, ಹಂಗಾಗಿ ಕಿತ್ಕೊಂಡು ಬಂದಿದ್ದೆ. ಇದನ್ನು ನಾವು ಯಾವ ಥರ ಬಳಸ್ಬೇಕಂತ ನಿಮಗೆ ತೋರಿಸ್ತೀನಿ. ಬಳಸೋದ್ರ ಜೊತೆಗೆ ಇದ್ರ ಉಪಯೋಗ ಕೂಡ ತಿಳಿಸ್ತೀನಿ. ಬನ್ನಿ. ಇದು ಅರಳಿ ಎಲೆ ಮತ್ತು ಬೇವಿನ ಎಲೆ ಇವೆರಡೂ ಕೂಡ ಸಮ ಪ್ರಮಾಣದಲ್ಲಿ, ಅಥವಾ ಅರಳಿ ಎಲೆ ಒಂದು 4 ತೊಗೊಂಡ್ರೆ ಬೇವಿನ ಎಲೆ ಒಂದು 8 ಈ ಥರ ತೊಗೊಂಡು ಬಳಸೋದ್ರಿಂದ ನಮಗೆ ಹೆಣ್ಮಕ್ಳಲ್ಲಿ ಕಾಣುವಂಥ ಋತು ಚಕ್ರದಲ್ಲಿ ಆಗುವಂಥ ಸಮಸ್ಯೆಗಳಾಗ್ಬೋದು, ಅಥವಾ ಈ ಹಾರ್ಮೋನ್ ಸಮಸ್ಯೆ ಆಗ್ಬೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಇನ್ನು ಜೀರ್ಣಕ್ರಿಯೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚುತ್ತೆ, ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಇದು ನಾಶ ಮಾಡಿಸುತ್ತೆ. ರೋಗ ನಿರೋಧಕ ಶಕ್ತಿನ ಅಂದರೆ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕ ಯಾರಿಗೆ ಬೇಕಾದರೂ ಇದನ್ನು ಕೊಡ್ಬೋದು. ಇನ್ನು ಬೇವಿನ ಎಲೆ ವಿಷಯಕ್ಕೆ ಬಂದರೆ, ಬೇವಿನ ಎಲೆ ಈ ಕಜ್ಜಿ, ತುರ್ಕೆ ಇರ್ಬೋದು, ಇದೆಲ್ಲದಕ್ಕೂ ಕೂಡ ಒಳ್ಳೆ ಒಂದು ಮೆಡಿಷನ್ ಅಂತ ಹೇಳ್ಬೋದು ಇದನ್ನು ಬಳಸೋದ್ರಿಂದ. ಇನ್ನು ಶುಗರ್ ಏನಾದರೂ ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ, ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂದರೆ, ಈ ಬೇವಿನ ಎಲೆಯಿಂದ ಈ ಥರ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನೀವು ಕಂಟ್ರೋಲ್ ತೊಗೊಳ್ಬೋದು. ಇದನ್ನು ಮಕ್ಕಳಿಗೆ ಕೊಡೋದ್ರಿಂದ ಅವ್ರೇನು ಮಾಡ್ತಾರೆ, ಕಷಾಯ ಕೊಟ್ಟರೆ ಅರ್ಧ ಲೋಟದಷ್ಟು ಇದನ್ನು ಕಷಾಯ ಮಾಡೋದು ಹೇಳ್ಬಿಡ್ತೀನಿ. ಫಸ್ಟು ನಾನು ಕಷಾಯ 1 ಲೋಟ ನೀರಿಗೆ ಈ ಎಲೆ ಮತ್ತು ಬೇವಿನ ಎಲೆ ಮತ್ತು ಅರಳಿ ಎಲೆ ಎರಡನ್ನೂ ಕೂಡ ಹಾಕ್ಕೊಂಡು ಅರ್ಧ ಲೋಟ ಆಗೋವರೆಗೂ ಕುದಿಸಿ ತಣ್ಣಗಾದ ನಂತರ ಬೆಚ್ಚಗಿರ್ಬೇಕಾದ್ರೆ ಮಕ್ಕಳಿಗೆ ಕೊಡಬೇಕು. ಆದರೆ ಅರ್ಧ ಲೋಟನ ಕೊಟ್ಟರೆ ಕುಡಿತಾರೆ, ಅವರು ಕುಡಿಯಲ್ಲ. ಹಂಗಾಗಿ ನಾನು ಈ ಥರ ಮಾಡ್ತೀನಿ. ಎರಡನ್ನೂ ಕೂಡ ಕುಟಾಣಿ ಸಹಾಯದಿಂದ ಚೆನ್ನಾಗಿ ಜಜ್ಜಿಕೊಂಡು ಇದರಿಂದ ರಸ ತಗೊಂಡು 3 ಜನಕ್ಕೆ ಅಂದರೆ ಮನೆಯವ್ರಿಗೆ, ಮಕ್ಕಳಿಗೆ 3 ಜನಕ್ಕೆ 3 ಸ್ಪೂನ್ ಆಗಿದ್ದು ಇವತ್ತು ಇಷ್ಟು ಎಲೆನ ಬಳಸ್ಕೊಂಡಿದ್ದಕ್ಕೆ. ಹಂಗಾಗಿ 3 ಜನಕ್ಕೆ ಬೆಳಗ್ಗೆನೇ ಇವತ್ತು ಕೊಡೋದ್ರಿಂದ, ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಇನ್ನಷ್ಟು ಉಪಯೋಗ ಇದೆ ಇದ್ರದ್ದು. ಅಥವಾ ಮಕ್ಕಳು ಕುಡಿಯಲ್ಲ, ತಿನ್ನಲ್ಲ ಅಂದರೆ ಇದಕ್ಕೆ ಯಾವುದೇ ರೀತಿ ಉಪ್ಪು, ಜೇನುತುಪ್ಪ ಇದೆ ಯಾವುದೂ ಸೇರಿಸ್ಬಾರ್ದು. ನಾವು ಹೀಗೇ ಕೊಡಬೇಕಾಗತ್ತೆ. ಒಂದ್ಸಲಿ ಟ್ರೈ ಮಾಡಿ. ನಮ್ಮ ಅಕ್ಕ ಪಕ್ಕದಲ್ಲೇ ಇರುತ್ತೆ, ಆದರೆ ನಮಗೆ ಗೊತ್ತೇ ಇರಲ್ಲ. ಕೆಲವ್ರಿಗೆ ಚಿಕ್ಕ ಪುಟ್ಟ ಶೀತ, ಕೆಮ್ಮು, ನೆಗಡಿ ಬೇಗನೆ ಆಗ್ಬಿಡುತ್ತೆ, ಅಲರ್ಜಿ ಆಗುತ್ತೆ. ಈ ಥರ ಎಲ್ಲ ಆಗೋರಿಗೆ ಇದನ್ನು ಕೊಟ್ಟು ನೋಡಿ, ಅವ್ರ ಹತ್ರನೂ ಸುಳಿಯಲ್ಲ. ಅಂದರೆ ತುಂಬಾ ರೋಗ ನಿರೋಧಕ ಶಕ್ತಿ ಇರೋದ್ರಿಂದ ಅದರ ವಿರುದ್ಧ, ಯಾವುದೇ ವೈರಸ್ ವಿರುದ್ಧ ಹೋರಾಡೋದಕ್ಕೆ ಇದೊಂದು ಚಮತ್ಕಾರಿಯಾಗಿ ಇದಾಗುತ್ತೆ, ವರ್ಕ್ ಆಗುತ್ತೆ. ಇದು ಆ ಥರ ಒಂದು ಮೆಡಿಷನ್. ಇದ್ರ ಗಾಳಿ ತೊಗೊಳೋದ್ರಿಂದ ನಮಗೇನಾದರೂ ಅಸ್ತಮಾ ಪ್ರಾಬ್ಲಮ್ ಇದೆ, ಅಥವಾ ನಮಗೆ ಉಸಿರಾಡೋಕ್ಕಾಗ್ತಾ ಇಲ್ಲ ಅಂದರೆ ಬೆಳಗಿನ ಜಾವ ನಾವು ಈ ಒಂದು ಅರಳಿ ಮರ ಸುತ್ತೋದ್ರಿಂದ ತುಂಬಾ ನಮಗೆ ಒಳ್ಳೆಯದು. ಉಸಿರಾಡೋಕ್ಕಾಗ್ತಿಲ್ಲ ಅನ್ನೋರಿಗೂ ಕೂಡ, ಶ್ವಾಸಕೋಶದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಇದು ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. 1 ಸ್ಪೂನು ಎಷ್ಟು ತಿಕ್ಕಾಗಿ, ಎಷ್ಟು ಚೆನ್ನಾಗಿ ಕಲರ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಈ ಥರ ಬರಬೇಕು. ಯಾವುದೇ ರೀತಿ ನೀರನ್ನ ನಾನು ಮಿಕ್ಸ್ ಮಾಡಿಲ್ಲ. 3 ಸ್ಪೂನ್ ಅಷ್ಟು ಆಯಿತು ಈ ಒಂದು ಎಲೆನಲ್ಲಿ ತೆಗೆದುಕೊಂಡಿದ್ದೀನಿ. ಮಾಡಿದ ತಕ್ಷಣ ಕುಡಿಸಿ. ಥ್ಯಾಂಕ್ ಯು.